ಮುತ್ತತ್ತಿ ಕಾವೇರಿ ಮಡಿಲಲ್ಲಿ ಅಡಗಿರುವ ಸುಂದರವಾದಂತಹ ಪ್ರವಾಸಿ ತಾಣ. ಈ ಪ್ರವಾಸಿ ತಾಣ ಐವರ ಪಾಲಿಗೆ ಮೃತ್ಯುಕೋಪವಾಗಿದೆ. ಅರೆ ಯಾಕೆ, ಏನಾಯ್ತು, ಹೇಗಾಯ್ತು ಘಟನೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಫೋಟೋ ಕ್ರೇಜ್ನಿಂದ ಸಾವಿನ ಸುಳಿಗೆ ಕುಟುಂಬ, ಒಬ್ಬರನ್ನ ರಕ್ಷಿಸಲು ಹೋಗಿ ಐವರು ಜಲಸಮಾಧಿ. ಮಂಡ್ಯದ ಮುತ್ತತ್ತಿಯಲ್ಲೊಂದು ದಾರುಣ ಘಟನೆ. ಅದು ಸಂಜೆ 4:45 ಸಮಯ. ಸುಂದರ ವಾತಾವರಣ, ಕೈಯಲ್ಲಿ ಫೋನ್, ಮುಖದಲ್ಲಿ ನಗು. ಫೋಟೋ ಕ್ಲಿಕ್ಕಿಸಿಕೊಳ್ಳುವುದಕ್ಕೆ ತೆರಳಿದ್ದ ಇಡೀ ಕುಟುಂಬ ದಾರುಣ ಅಂತ್ಯ ಕಂಡಿದೆ. ನೀರು ಕಡಿಮೆ ಇದೆ ಅಂತ ನಂಬಿ ನದಿಗೆ ಇಳಿದ ಕುಟುಂಬಕ್ಕೆ ಅಲ್ಲಿ ಸುಳಿಗಳಿರುವ ಸುಳಿವೇ ಇರಲಿಲ್ಲ. ಅದು ಗೊತ್ತಾಗುವ ಹೊತ್ತಿಗೆ ಭಾರಿ ದುರಂತವೇ ನಡೆದು ಹೋಗಿದೆ. ಹೌದು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿ ತೀರದಲ್ಲಿ ಇಂಥದ್ದೊಂದು ಮನಕಲುಕುವ ಘಟನೆ ನಡೆದು ಹೋಗಿದೆ. ಇದರಲ್ಲಿ ಒಂದೇ ಕುಟುಂಬದ ಐವರು ಉಸಿರು ಚೆಲ್ಲಿದ್ದಾರೆ. ಮೃತರನ್ನ ಚೈತ್ರ, ಶ್ವೇತಾ, ಪ್ರಿಯಾಂಕಾ, ವಿಜಯಮ್ಮ ಹಾಗೂ ಚಾಲಕ ಮಹೇಶ್ ಅಂತ ಗುರುತಿಸಲಾಗಿದೆ. ಚನ್ನಪಟ್ಟಣ ಮೂಲದ ರವಿ ಎಂಬುವರು ಬೆಂಗಳೂರಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು. ನಿನ್ನೆ ಒಂದು ಕಾರ್ ಮಾಡಿಕೊಂಡು ತಮ್ಮ ಕುಟುಂಬದ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳಿದ್ರು. ಮೊದಲು ಕಬ್ಬಾಳಿನ ಕಬ್ಬಾಳ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಮುತ್ತತ್ತಿಗೆ ತೆರಳಿದ್ರು. ಮೊದಲು ಮುತ್ತೆತ್ತರಾಯನ ದರ್ಶನ ಪಡೆದು ಬಳಿಕ ಕಾವೇರಿ ನದಿ ತೀರದಲ್ಲಿ ಫೋಟೋ ಕ್ಲಿಕ್ಗೆ ತೆರಳಿದ್ರು. ಈ ವೇಳೆ ವಿಜಯಮ್ಮ ನೀರಿನ ಸೆಳೆತಕ್ಕೆ ಸಿಲುಕಿದ್ದು ಅವರನ್ನ ಬದುಕಿಸಿಕೊಳ್ಳೋದಕ್ಕೆ ಹೋದ ಉಳಿದ 4 ನೀರು ಪಾಲಾಗಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಹೋಮ್ ಗಾರ್ಡ್ಗಳು ಎಚ್ಚರಿಕೆ ನೀಡಿದ್ರು. ಅತಿಯಾದ ಆತ್ಮವಿಶ್ವಾಸ ದಾರುಣ ಘಟನೆಗೆ ಕಾರಣ ಎನ್ನಲಾಗಿದೆ. ನೀರಿನಲ್ಲಿ ಆಳದ ಅರಿವಿಲ್ಲದೆ ನದಿಗೆ ಇಳಿದಿದ್ದು ಇಂದು ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿದೆ. ಹಲಕೂರು ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಐವರ ಮೃತದೇಹಗಳನ್ನ ಹೊರತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಮಂಡ್ಯ ಶವಾಗಾರಕ್ಕೆ ಮೃತದೇಹಗಳನ್ನ ರವಾನಿಸಲಾಗಿದೆ. 3:30ಗೆ ಅವರು ಕಬ್ಬಾಳ ಟೆಂಪಲ್ ಚನ್ನಪಟ್ಟಣ ಅಲ್ಲಿ ಬಿಟ್ಟು ಇಲ್ಲಿ ಸುಮಾರು 4:15 4:30 ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ. ಟೆಂಪಲಲ್ಲಿ ಅವರು ದರ್ಶನ ಮುಗಿಸ್ಕೊಂಡ್ಮೇಲೆ ಅವರು ಏನಿದೆ ಹೆಣ್ಮಕ್ಳು 4 ಜನ ಅವರು ಅಲ್ಲೇ ಟೆಂಪಲ್ ಹತ್ರ ಪಕ್ಕದಲ್ಲಿರುವಂಥ ಕಾವೇರಿ ವಾಟರ್ ಏನಿದೆ ಅಲ್ಲಿ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರ. ನೀರು ಕಮ್ಮಿ ಇದ್ದಂಗೆ ಕಾಣುತ್ತೆ ಅವ್ರಿಗೆ, ಹಂಗಾಗಿ ಅವರು ಎಲ್ಲ ನೀರಿಗೆ ಇಳಿತಾರೆ. ಫಸ್ಟು ರವಿಯವರ ಅಕ್ಕ ವಿಜಯಮ್ಮ ಅನ್ನೋರು ನೀರಿಗಿಳಿದು ಅವರು ಡ್ರೌನ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಉಳಿದವರೆಲ್ಲ ಡ್ರೌನಿಂಗ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ಒಟ್ನಲ್ಲಿ ಒಂದು ಕ್ಷಣ ಎಚ್ಚರಿಕೆ ತಪ್ಪಿದ್ದಕ್ಕೆ ಭಾರಿ ದುರಂತವೇ ನಡೆದು ಹೋಗಿದೆ. ಫೋಟೋ ಕ್ರೇಜ್ಗೆ ಐವರ ಜೀವ ಬಲಿಯಾಗಿದ್ದು ಮಾತ್ರ ವಿಷಾದನೀಯ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.